ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇದು ಇಲ್ಲಿ ಪಂಚಮಿ ದಿನದ ಲಾಗ್ ಆಗಿರುತ್ತೆ. ಹಿಂದಿನ ದಿನ ಹಬ್ಬ ಹೇಗೆಲ್ಲ ಆಯಿತು ಅಂತ ಹಿಂದಿನ ಲಾಗಲ್ಲಿ ನೋಡಿರ್ತೀರಾ. ದಿನದಿಂದ ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನೂ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಯುಕ್ತಳಿಗೆ ಸಿಕ್ಕಾಪಟ್ಟೆ ಆರಾಮಿರಲಿಲ್ಲ. ಅವಳಿಗೆ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ವಿ. ಅವಳಿಗೆ ಮೆಡಿಸಿನ್ ಎಲ್ಲ ಕೊಟ್ಟು ಮಲಗಿಸಿ ಇವಾಗ ಸಂಜೆ ಟೈಮಲ್ಲಿ ಎಲ್ಲರ ಮನೆಗೆ ಗಣಪತಿ ನೋಡೋಕೆ ಹೊರಟ್ವಿ. ಅವತ್ತಿನ ದಿನ ಗಣಪತಿ ವಿಸರ್ಜನೆ ಕೂಡ ಇರುತ್ತೆ ಎಲ್ಲರ ಮನೆಯಲ್ಲೂ ಕೂಡ. ಹಾಗೆ ಗಣಪತಿ ದರ್ಶನ ಮಾಡಿಕೊಂಡು ಇವಾಗ ಪ್ರಸಾದ ಎಲ್ಲ ತೊಗೊಂಡು ನೆಕ್ಸ್ಟ್ ಮತ್ತೆ ಮೇಲ್ಗಡೆ ಮನೆಗೆ ಹೋಗ್ತೀವಿ. ಯಾರು ಇಲ್ಲ. ಮೊಬೈಲ್ ನೋಡ್ತಿದ್ದೀರಾ? ಗಣಪತಿ ಸ್ವಾಮಿ ನೋಡಿ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಲ್ಲೂ ಕೂಡ ಗಣಪತಿನ ನೋಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಹಾಗೆ ಮತ್ತೆ ಹೊರಟ್ವಿ. ಚೊತೆ ಮುಗ್ದೋತಿ ತಾಟಿಗೆ ಹಾಕ್ತೀನಿ ಮರಿ ಸ್ವಲ್ಪ ಕೂರಾಚೆ ಆ ಕಡೆ ಪ್ರಸಾದ ಪೂರ್ತಿ ಹಾರ ಕೊಟ್ಬಿಡ್ತು ಹಾಗೆ ಮನೆಗೆ ಬಂದು ಇವಾಗ ಗೌರಮ್ಮನ ಬಿಡೋ ತಯಾರಿ. ಗೌರಮ್ಮ ಇವಾಗ ಮನೆಗೆ ಹೋಗ್ತಾಳೆ. ಪೂಜೆ ಮುಗಿಸಿ ಪಲ್ವಳ್ಗಿನೆಲ್ಲ ತೆಗೆದು ಕೆರೆಯಲ್ಲಿ ಗೌರಮ್ಮನ ಕಳಿಸಿ ಬರೋದು ಒಂದು ಪದ್ಧತಿ. ಬನ್ನಿ ಈಗ ನೋಡ್ತಾ ಹೋಗೋಣ. ಗೌರಮ್ಮನಿಗೆ ದಾರಿದೀಪ ಅಂತ ದೀಪನ ಹಚ್ಕೊಟ್ಟು ಆಮೇಲೆ ಲಡ್ಡಿಗೆನ ಕೂಡ ಬಾಳೆಲೆಲ್ಲ ಹಾಕಿ ಕಳಿಸ್ತಾರೆ. ಆಮೇಲೆ ಬರುವಾಗ ಗಂಗಮ್ಮನ ತೊಗೊಬರ್ತಾರೆ, ಅಂದರೆ ನೀರನ್ನು ತೊಗೊಬಂದು ಬಿಟ್ಟು ಪೂಜೆನ ಮಾಡ್ತಾರೆ. ನೆಕ್ಸ್ಟ್ ಇವಳು ಪಟ ಎದ್ದು ಕೂತ್ಕ. ಯುಕ್ತಳಿಗೆ ಸಿಕ್ಕಾಪಟ್ಟೆನೇ ಆರಾಮಿರಲಿಲ್ಲ. ಇಡೀ ದಿನ ನೀರು ಕುಡಿದ್ರು ವಾಮಿಟ್ ಆಗ್ತಾ ಇತ್ತು. ಹಾಗೆ ವಾಮಿಟಿಗೆ ಔಷಧಿ ಮಾಡಿದ್ರೆ ಬೇದಿ ಕೂಡ ಸ್ಟಾರ್ಟ್ ಆಯಿತು. ಸೊ ಫೈನಲಿ ಆರಾಮಿಲ್ಲದೇ 2 ದಿನ ಅವಳಿಗೆ ಮಲ್ಕೊಂಡೇ ಇದ್ಲು. ಹಬ್ಬ ಕೂಡ ಮುಗಿಸಿದ್ದಾಯಿತು. ಇದು 3ನೇ ದಿನ. ಸ್ವಲ್ಪ ರಿಕವರಿ ಆಗಿದ್ದಾಳೆ ಇವಾಗ. ಹಾಗೆ ಆವತ್ತಿನ ದಿನ ಮನೆಗೆ ಕೂಡ ಬರೋರಿದ್ವಿ. ಸೊ ಒಂದು ಸ್ವಲ್ಪ ಚಕ್ಲಿ ಮಾಡ್ಕೊಂಡು ಬರೋಣ ಅಂತ ಚಕ್ಲಿ ಮಾಡ್ತಾಯಿದ್ದೀವಿ. ಯುಕ್ತ 2-3 ದಿನ ಮಲ್ಕೊಂಡೇ ಇದ್ಲಲ್ಲ, ಸೊ ಇವಾಗ ದೃಷ್ಟಿ ಆಗಿರ್ಬೋದು ಅಂತ ದೃಷ್ಟಿ ಕೂಡ ತೆಗಿತಾ ಇದ್ದಾರೆ ಅಮ್ಮ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಯುಕ್ತ ಹಾಳಾಗಿ ಹೋಗ್ತಾ ಹಂಗೆ ಮಾಡಲಿಲ್ಲ. ನೋ
ಇಷ್ಟೇ ಇವತ್ತಿನ ಲಾಗು. ಹಬ್ಬದ ಎಲ್ಲ ಲಾಗು ಕೂಡ ಮುಗೀತು. ನಿಮಗೆಲ್ಲ ಹಬ್ಬ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಲೈಕ್ ಮಾಡಿದ್ರೆ ತುಂಬ ಜನ ವಿಡಿಯೋ ನೋಡ್ತೀರಾ, ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಲೈಕ್ ಮಾಡೋದ್ರಿಂದ ನಮ್ಮ ಕಂಟೆಂಟ್ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.